ಮೂಲಭೂತ ಸೌಕರ್ಯಗಳ ಕಾಮಗಾರಿ ತನಿಖೆಗೆ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿಕೆ ಸ್ಥಾಪಿತ ಜಿಲ್ಲಾ ಸಮಿತಿ ಆಗ್ರಹ ಹಾಗೂ ಧರಣಿ ಸತ್ಯಾಗ್ರಹ. ವಿಜಯಪುರ ಜಿಲ್ಲಾಡಳಿತ ಹಾಗೂ ದೇವರಹಿಪ್ಪರಗಿ ತಾಲೂಕು ಆಡಳಿತ ವೈಫಲ್ಯದ ವಿರುದ್ಧ ಬೃಹತ್ ಪ್ರತಿಭಟನೆ. ದೇವರಹಿಪ್ಪರಗಿಯಲ್ಲಿ ರ್ಯಾಲಿ ಹಾಗೂ ಧರಣಿ ಸತ್ಯಾಗ್ರಹ ನಡೆಯಿತು. ಮೋರೆ ಹನುಮಂತರಾಯ ಸರ್ಕಲ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವನ್ನು ಒತ್ತಾಯಿಸಿದರು. ಬೇಡಿಕೆಗಳು ಈಡೇರುವವರೆಗೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಪ್ರತಿಭಟನಾಕಾರರು ಘೋಷಿಸಿದರು. ಆಡಳಿತದ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಹೇಳಿದರು. ವಿಭಾಗೀಯ ಪ್ರತಿಭಟನೆ ಸಂಚಾಲಕ ಬೆಳಗಾವಿ ವಿನಾಯಕ ಗುಣಸಾಗರ್, ವಿಜಯಪುರ ಜಿಲ್ಲಾ ಸಂಚಾಲಕ ಅಶೋಕ್ ಚಲವಾದಿ, ಶರಣು ಸಿಂಧೆ, ಪ್ರಕಾಶ್ ಗುಡಿಮನಿ, ಜಿಲ್ಲಾ ಸಂಘಟನಾ ಸಂಚಾಲಕರು ಮಲ್ಲಕು ಬಾಗೇವಾಡಿ, ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷರು ಲಕ್ಕಪ್ಪ ಬಡಿಗೇರ್, ಪರಶುರಾಮ್ ದಿಂಡವಾರ್, ವಿಜಯಪುರ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕ ಸುರೇಶ್ ನಡಗಡ್ಡಿ, ದೇವರಹಿಪ್ಪರಗಿ ತಾಲೂಕು ಸಂಚಾಲಕ ರಾಜಕುಮಾರ್ ಸಿಂದಗೇರಿ, ಬಸವರಾಜ್ ಇಂಗಳಗಿ, ಪರಶುರಾಮ್ ಬಡಿಗೇರ್, ಅಶೋಕ್ ಗುಡಸಲಮನಿ, ಯಮನು ಭೂತಲಿ, ದೇವೇಂದ್ರ ಹಡಪದ್, ದಾದಾ ಶಹಪುರ್, ಕಾಶಿನಾಥ್ ವಾಡೇದ್ಮನಿ, ಸಾಹೇಬ್ಗೌಡ ಬೂದಿಹಾಳ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವು ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಕೂಡಲೇ ಪರಿಶೀಲಿಸಿ ಕಾನೂನುಬದ್ಧವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಹೋರಾಟವನ್ನು ಮತ್ತಷ್ಟು ಪ್ರತಿಭಟನಾಕಾರರು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ವರದಿ ಅಮೀದ್ ಮುಲ್ಲಾ, ಖಡ್ಗದ ಹಾದಿ ನ್ಯೂಸ್ ಚಾನೆಲ್ ಸಂಪಾದಕರು. ವಿಜಯಪುರ ಜಿಲ್ಲೆ ದೇವರಿಪ್ಪರಗಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ನಿರಂತರವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ SCP-TSP ಅನುದಾನ ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇದೆ. ಹಾಗೂ ಪಟ್ಟಣ ಪಂಚಾಯಿತಿಯ ದುರಾಡಳಿತ, ತಾಲೂಕು ಪಂಚಾಯಿತಿಯ ದುರಾಡಳಿತ, KB ಜನರಲ್ ಮತ್ತು PWD ಇವೆಲ್ಲ ಇಲಾಖೆಯಿಂದ ಕೆಲಸಗಳಾಗಲಾರದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದಾವೆ. ಹಾಗಾಗಿ ಅವೆಲ್ಲವನ್ನು ಖಂಡಿಸಿ ನಾವು ಇನ್ನು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಆ ಹೋರಾಟದ ಫಲ ಇವತ್ತು ನಾವು ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಕಾರಣ ಇಷ್ಟೇ, ಏನು ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿ ಲೋಕಾಯುಕ್ತದಿಂದ ತನಿಖೆ ಮಾಡಿ ಅದನ್ನು ತಪ್ಪಿಸ್ತರ ಮೇಲೆ ಏನು ಶಿಸ್ತು ಕ್ರಮ ಜರುಗಿಸಬೇಕು. ಆಮೇಲೆ ದೇವರಿಪ್ಪರಗಿ ಪಟ್ಟಣದಲ್ಲಿ ಸುಮಾರು 2 ಕೋಟಿ ಸಮುದಾಯ ಭವನ, ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಜಾರಿಯಾಗಿ 2 ವರ್ಷಗಳ ಗತಿಸಿ ಹೋದರೂ ಕೂಡ ಸಮುದಾಯ ಭವನ ಕಟ್ಟುವಲ್ಲಿ ಲ್ಯಾಂಡ್ ಆರ್ಮಿಯ ರಾಜಶೇಖರ ಇಂಥ ವ್ಯಕ್ತಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾನೆ. ಹೀಗಾಗಿ ಅವನ ಮೇಲೆ ಒಂದು ಕೂಡಲೇ ಜಾತಿ ನಿಂದನೆ ಕೇಸನ್ನು ದಾಖಲಿಸಿ ಅವನನ್ನು ಈ ಜಿಲ್ಲೆಯಿಂದ ಅಥವಾ ಈ ರಾಜ್ಯದಿಂದ ಅವನಿಗೆ ಏನು ಅವನ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅವನನ್ನು ಅಮಾನತುಗೊಳಿಸಬೇಕು. ಹಾಗೆ ಯಾರು ತಪ್ಪಿಸ್ತರಾದ್ರೆ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಕೆಲಸಗಳಾಗಬೇಕು. ಇವತ್ತು ದೇವರಿಪ್ಪರಿಗಿಂದ ಇಂಗಳಿಗೆಗೆ ಮತ್ತು ದೇವರಿಪ್ಪರಿಗಿಂದ ಮುಸೋಳಿಗೆ, ದೇವರಿಪ್ಪರಿಗಿಂದ ಹರ್ನಾಳ, ಹಾಗೆ ದೇವರಿಪ್ಪರಿಗಿಂದ ಬೊಮ್ಮನಜೋಗಿ ಮತ್ತು ದೇವರಿಪ್ಪರಿಗಿಂದ ಮಾರ್ಕಪ್ನಹಳ್ಳಿ, ಬೊಮ್ಮನಹಳ್ಳಿಗಳಲ್ಲಿ ನಡು ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡಿದ್ದೇವೆ. ಹಾಗೆ ವಿಜಯಪುರ ಜಿಲ್ಲೆ ಸಂಪೂರ್ಣವಾಗಿ ಬರಗಾಲ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಏನಪ್ಪ ಅಂದರೆ ಪರಿಹಾರವನ್ನು ಕೊಡಬೇಕು. ಅದರ ಜೊತೆಗೆ ಏನು 371 ಆರ್ಟಿಕಲನ್ನು ಸೇರಿಸ್ಬೇಕಂತಕ್ಕಂಥ ಆರ್ಟಿಕಲ್ನಲ್ಲಿ ವಿಜಯಪುರ ಜಿಲ್ಲೆಯನ್ನು ಸೇರಿಸ್ಬೇಕಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಾವೇನು ಬೃಹತ್ತವಾಗಿರ್ತಕ್ಕಂಥ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. SCP-TSP ಯೋಜನೆಯಲ್ಲಿ ಸಂಪೂರ್ಣವಾಗಿ ದುರ್ಬಳಕೆಯಾಗಿದ್ದನ್ನು ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಏನು 25 ಬೇಡಿಕೆಗಳಿದ್ದಾವೆ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟರೆ ಮಾತ್ರ ಈ ಧರಣಿಯ ಸತ್ಯಾಗ್ರಹನ ಹಿಂಪಡಿತೀವಿ. ಸುಮಾರು 2 ವರ್ಷಗಳ ಕಾಲ ಹಿಂದೆಯೇ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣ ಗುಡುಮಿನಿಯವರು ಒಂದು ಅಂಬೇಡ್ಕರ್ ಭವನವನ್ನು ತೊಗೊಂಡು ಬಂದರು. ಜಾತಿವಾದಿಗಳು, ಕೋಮುವಾದಿಗಳು ಅದನ್ನು ತಡೆಯುವಂಥ ಕೆಲಸ ಮಾಡಬೇಕಂತಾರೆ. ಯಾರು MLA ಆಗಿರೋ ಅಥವಾ ಜೈಗಳು ಅಥವಾ ಈ ಲೋಕಲ್ ಕಾರ್ಯಕರ್ತರು ಅಥವಾ ಗೊತ್ತಿಲ್ಲ,
ಆ ಕೆಲಸವನ್ನು ಮಾಡಿಸ್ಬಿಡಲಾಗ್ಯಾರ. ಆ ಕೆಲಸ ಯಾಕೆ ಹಿಂದೆ ಆಳಕತ್ತ ಗೊತ್ತಿಲ್ಲ. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆಯ್ತಪ್ಪ ಅಂತಂದ್ರೆ ಇಡೀ ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಭವನ ಆಯ್ತಪ್ಪ ಅಂತಂದ್ರೆ ಎಲ್ಲರೂ ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಅದು ಭವನ ಆಯ್ತಪ್ಪ ಅಂತಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದೇ ರೀತಿ ನಮ್ಮ ಸಿಂದಗಿ ಸಾಹೇಬರು, ಪ್ರಕಾಶ್ ಸಿಂದಗಿ ಸಾಹೇಬರು ಇದ್ದಾಗ, ತಹಶೀಲ್ದಾರ್ ಸಾಹೇಬರು ಇದ್ದಾಗ ಅಲ್ಲಿ ಯಾವೇ ಕೆಲಸಗಳು ಮತ್ತು ರೈತರ ಕೆಲಸಗಳು, ದಾರಿ ಅಂಥವು ಏನೇ ಕೆಲಸಗಳು ಇದ್ದಾಗ ಇಮಿಡಿಯೇಟ್ಲಿ ಸ್ಪಂದನೆ ಮಾಡ್ತಿದ್ರು. ಈಗಿರ್ತಕ್ಕಂಥ ಅವ್ರಿಗೇನು ಬೇ ಮಾಡ್ತಾ ಇಲ್ಲ. ಈಗಿರ್ತಕ್ಕಂಥ ಅಧಿಕಾರಿಗಳಿಗೆ ಏನೇ ಮನವಿ ಕೊಟ್ಟರು ಅದನ್ನು ಡಸ್ಟ್ಬಿನ್ ಒಯ್ಯುವಂಥ ಕೆಲಸ ಅವ್ರು ಮಾಡಕತ್ತಾರ. ಅದೇ ರೀತಿ ಏನದ ಪಟ್ಟಣ ಪಂಚಾಯತಿಯಲ್ಲಿ ಕೂಡ ಅದೇ ರೀತಿ ನಡೀತದ. ಅದೇ ರೀತಿ ತಾಲೂಕ್ ಪಂಚಾಯತಿಯಲ್ಲಿ ಕೂಡ ಅದೇ ರೀತಿ ನಡೀಲಕತ್ತದ. ಇವೆಲ್ಲ ಏನು ನಮ್ಮ ದಲಿತ ಸಂಘರ್ಷ ಸಮಿತಿಯವರು 25ಗಳ ಬೇಡಿಕೆಗಳನ್ನು ಇಟ್ಕೊಂಡಾರ. ಆ ಬೇಡಿಕೆಗಳನ್ನು ಇಮಿಡಿಯೇಟ್ಲಿ ಅವನ್ನ ಕೆಲಸಗಳ ಪರಿಹಾರ ಆಗಬೇಕು. ಉಳಿದ ಪ್ರದೇಶದಲ್ಲಿ ಈ ತಾಲೂಕು ಘೋಷಣೆ ಮಾಡಿ ಹಲವಾರು ವರ್ಷಗಳಾದರೂ ಕೂಡ ಸಂಪೂರ್ಣವಾದಂಥ ತಾಲೂಕು ಅಧಿಕಾರಿಗಳು ಕೂಡ ಇಲ್ಲಿ ಯಾವುವೂ ಇಲ್ಲ. ಹಾಗಾಗಿ ಇವತ್ತು ಸ್ಮಶಾನ ಭೂಮಿಯಲ್ಲಿ SCP TSP ಅಲ್ಲಿ ಹಾಗೂ ಇಲ್ಲಿ ಯಾಕಂದ್ರೆ ದೊಡ್ಡ ಏರಿಯಾ ಇರೋದ್ರ ಸಂಬಂಧ SCP TSP ಯೋಜನೆ ಅಡಿಯಲ್ಲಿ ಅಂಬೇಡ್ಕರ್ ಭವನ ಇವತ್ತು ಮಂಜೂರಾಗಿ 2 ವರ್ಷ ಗತಿಸಿದ್ದು. ಹಾಗಾಗಿ ಅದು ದಲಿತ ಸಂಘರ್ಷ ಸಮಿತಿ ನೇತೃತ್ವದಾಗೆ ಇವತ್ತು ಪ್ರಕಾಶ್ ಗುಡುಮೇನಿಯವರ ನೇತೃತ್ವದಲ್ಲಿ ಆ ಒಂದು 2 ಕೋಟಿ ಏನು ಭವನ ಇದೆ ಮಂಜೂರಾಗಿ ಇಲ್ಲಿವರೆಗೆ ಆ ಒಂದು ಕೆಲಸಗಳನ್ನು ಪ್ರಾರಂಭವಾಗಿಲ್ಲ. ಆ ಇಲಾಖೆ ಏನು ಲ್ಯಾಂಡ್ ಆರ್ಮಿ ಇಲಾಖೆ AW ಆಗಿರ್ತಕ್ಕಂಥ ರಾಜಶೇಖರ್ ಅವರು ಅದನ್ನು ಆ ಕಾರ್ಯವನ್ನು ಮಾಡುವುದರಲ್ಲಿ ಮೀನಾಮೇಷ ಮಾಡುತ್ತಿದ್ದು ಅಂಥ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸೋ ಜೊತೆಗೆ ಅವ್ರ ಮೇಲೆ SC/ST ಕಾಯ್ದೆ ಪ್ರಕಾರ ಕೇಸ್ ಆಗಬೇಕಂತಕ್ಕಂಥ ಒತ್ತಾಯ ಇದೆ ನಮ್ಮದು. ತಾಲೂಕಿನಲ್ಲಿ ತಾಲೂಕ್ ಪಂಚಾಯತಿ ವೈಫಲ್ಯ ಆಗಿರ್ಬೋದು, ಸಾಕಷ್ಟು ಪಿಕ್ನಿಕ್ ಫೈನಾನ್ಸ್ದಲ್ಲಿ ಸಾಕಷ್ಟು ಹಗರಣಗಳು, ಆಮೇಲೆ ಪಟ್ಟಣ ಪಂಚಾಯತಿಯಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಲ್ಯಾಂಡ್ ಆರ್ಮಿಯಲ್ಲಿ, ಆಮೇಲೆ KBGNL ಹೂಳೆತ್ತೋದು ಸಾಕಷ್ಟು ಹಗರಣ ಅಧಿಕಾರಿಗಳನ್ನ ಕೇಳಿದ್ರೆ ಬೇಕಾಬಿಟ್ಟಿ ಒಂದು ಉತ್ತರ ಕೊಟ್ಟು ಎಲ್ಲ ಇಲಾಖೆಯವರು ಸುಮಾರು ತಾಲೂಕ್ ಪಂಚಾಯತ್ ಆಗಿರ್ಬೋದು, ಲ್ಯಾಂಡ್ ಆರ್ಮಿಯವರಾಗಿರ್ಬೋದು, ಇಲ್ರಿ ಶಾಸಕರು ಕೇಳ್ರಿ ಅಂತ ಹೇಳೋ ಒಂದು ಉಡತ್ತು ಉತ್ತರಗಳನ್ನು ಕೊಟ್ಟು ಈ ಒಂದು ಇಲ್ಲಿ ಅಧಿಕಾರಿಗಳು ಏನು ತಾಲೂಕದಲ್ಲಿ ಅಧಿಕಾರ ಮಾಡ್ತಾರೋ, ಜನಸೇವೆ ಮಾಡ್ತಾರೋ, ಏನು ನಮ್ಮ ಶಾಸಕರ ಬೂಟ್ನಕ ಕೆಲಸ ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇವತ್ತು ದಲಿತರ ಪರವಾಗಿ ಅಷ್ಟೇ ಇಲ್ಲ, ದೇವರಪುರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತ ವರ್ಗದವರು, ಕಾರ್ಮಿಕರು, ವಿದ್ಯಾರ್ಥಿಗಳು, ದಲಿತರ ಪರವಾಗಿ ಇವತ್ತು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತು ತಾಲೂಕು ಆಡಳಿತದ ವೈಫಲ್ಯವನ್ನು ಖಂಡಿಸಿ ಮಾಡಬೇಕಾಗಿರುತ್ತಂತಂದರೆ ಇವತ್ತು ತಾಲೂಕು ಆಡಳಿತದಲ್ಲಿ ಇರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನು ಕಿವಿ ಕಣ್ಣು ಇಲ್ಲದೆ ತಾವು ಕೂಡಾಗಿ ಗೊತ್ತಿದ್ದರಿಂದ ಇವತ್ತು ದಲಿತ ಸಂಘರ್ಷ ಸಮಿತಿ ಎಚ್ಚರಿಕೆಗೊಳಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳಿರ್ತಕ್ಕಂಥ ಹಕ್ಕುಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ನಿರಂತರವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ